ಕಬ್ಬಿನ ವಾಹನ ತಡೆದ ಸ್ವಾಭಿಮಾನಿ ರೈತ ಸಂಘಟನೆ. ಬೇಡ್ಕಿಹಾಳ್ ಶಮನೇವಾಡಿ ವೃತ್ತದಲ್ಲಿ ಪ್ರತಿಭಟನೆ. ಸ್ವಾಭಿಮಾನದ ರೈತ ಸಂಘಟನೆಯು ಈ ಬಾರಿಯ ಕಬ್ಬು ನುರಿಸುವ ಹಂಗಾಮಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ರೂಪಾಯಿ 3,751 ರೂಪಾಯಿ ದರದ ಬೇಡಿಕೆ ಇಟ್ಟಿದ್ದು, ದರ ಘೋಷಣೆಯಾಗುವವರೆಗೆ ಕಬ್ಬು ಕಟಾವು ಮಾಡಬಾರದೆಂಬ ನಿರ್ಣಯವನ್ನು ಜಯಸಿಂಗ್ಪುರದಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡಿದ್ದು, ಆದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಭಾಗದ ಕೆಲವು ರೈತರು ದರ ನಿಗದಿ ಆಗುವ ಮುನ್ನವೇ ಕಬ್ಬನ್ನು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳಿಗೆ ಕಳುಹಿಸುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ರೈತ ಸಂಘಟನೆಯು ಆಕ್ರೋಶಗೊಂಡು ರಸ್ತೆಗೆ ಇಳಿದು ಕಬ್ಬು ಸಾಗಾಣಿಕೆ ಮಾಡುವ 14 ವಾಹನಗಳನ್ನು ಶನಿವಾರ ನವೆಂಬರ್ 1ರಂದು ರಾತ್ರಿ ಶಮನೇವಾಡಿ ಬಸ್ ನಿಲ್ದಾಣದಲ್ಲಿ ಮತ್ತು ರವಿವಾರ ನವೆಂಬರ್ 2ರಂದು ಬೇಡ್ಕಿಹಾಳ್ ವೃತ್ತದಲ್ಲಿ ತಡೆದು ರೈತರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. स्वाभिमानी शेतकरी संघटनेचा स्वाभिमानी शेतकरी राजू शेट्टी स्वाभिमानी ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಕಾಗಲ್, ಬಿದ್ರಿ, ಸಂತಾಜಿ, ಗೋರ್ಪಡೆ, ಹುಬ್ರಿಯ ಜವಾಹರ್, ಹಮೀದ್ವಾಡ ಸೇರಿದಂತೆ ಅನೇಕ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಾಣಿಕೆ ಮಾಡುವ 14 ಟ್ರ್ಯಾಕ್ಟರ್ಗಳ ಸಾರಿಗೆ ತಡೆದು ಕಾರ್ಖಾನೆಗಳ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. स्वाभिमानी शेतकरी संघटनेचा ಕಬ್ಬು ಸಾಗಾಣಿಕೆ ರಸ್ತೆ ತಡೆ ಆಂದೋಲನವನ್ನು ರಾಜು ಕಿಚಡೆ, ರಮೇಶ್ ಪಾಟೀಲ್, ತಾತ್ಯಾ ಸಾಹೇಬ್ ಬಸನ್ನವರ್, ಪಂಕಜ್ ಟಿಪ್ಪನ್ನವರ್, ಬಂಟಿ ಪಾಟೀಲ್, ಬಾಬಾ ಸಾಹೇಬ್ ಸೋಮನ್ಖೋತ್, ರಮೇಶ್ ಮಲ್ಗಾವಿ, ಧನ್ಯಕುಮಾರ್ ಚೌಗ್ಲಿ, ವಿಕಾಸ್ ಸಮ್ಗೆ ನೇತೃತ್ವದಲ್ಲಿ ನಡೆಸಲಾಯಿತು. ಘಟನಾ ಸ್ಥಳದಲ್ಲಿ ಸದಲ್ಗಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಶಿವಪ್ರಸಾದ್ ಬಿರಾದಾರ್ ಮತ್ತು ಪೊಲೀಸರ ತಂಡ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದರು. ಪ್ರತಿಭಟನೆಯಲ್ಲಿ ಬೋರ್ಗಾಂವ್, ಬೇಡ್ಕಿಹಾಳ್, ಭೋಜ್, ಶಮನೇವಾಡಿ, ನೇಜ್, ಸದಲ್ಗಾ, ಕಾರದ್ಗಾ ಗ್ರಾಮದಿಂದ ನೂರಾರು ರೈತರು ಹಾಗೂ ನಾಗರಿಕರು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಸ್ವಾಭಿಮಾನಿ ರೈತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಇಲ್ಲಿ ಶಮನೇವಾಡಿ ಮತ್ತು ಬೇಡ್ಕಿಹಾಳ್ ಗ್ರಾಮದ ಎಲ್ಲ ರೈತರು ಬಂದವರು ಕೂಡಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂಥ ಸಕ್ಕರೆ ಕಾರ್ಖಾನೆಗೆ ಹೋಗುವಂಥ ಟ್ರ್ಯಾಕ್ಟರ್ಗಳನ್ನು, ಟ್ರಕ್ಗಳನ್ನು ನಿಲ್ಲಿಸಿದೆವು. ನಮ್ಮ ಸ್ವಾಭಿಮಾನಿ ರೈತ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ರಾಜು ಶೆಟ್ಟಿ ಸಾಹೇಬರು ಈ ವರ್ಷ ಕಬ್ಬಿಗೆ 3,751 ರೂಪಾಯಿ ನಿಗದಿತ ಬೆಲೆಯನ್ನು ಬೇಡಿದ್ದಾರೆ. ಆದರೆ ಕೆಲವೊಂದು ಕಾರ್ಖಾನೆಗಳು 3,400 ದರವನ್ನು ಜಾಹೀರು ಮಾಡಿ ಇವತ್ತು ಕಬ್ಬನ್ನು ಒಯ್ತಾರೆ. ನಂದು ಕಾರ್ಖಾನೆಯವ್ರಿಗೆ ಪ್ರಶ್ನೆ ಐತೆ, ನಿಮ್ದು ಮಹಾರಾಷ್ಟ್ರದ ಹತ್ತಿ ಅಷ್ಟು ಬರ್ತದ, ನಿಮ್ಗೆ ನಸ್ಲಾಪುರ ಅಂಕ್ಲಿ ಬರೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲೇ ದಮ್ ಇತ್ತಂದ್ರೆ ಮಹಾರಾಷ್ಟ್ರದಾಗ ಒಯ್ಯಿರಿ. ಕರ್ನಾಟಕದಾಗಿನ ದರ ಜಾಹೀರಾಗಿಲ್ಲ,
ಕರ್ನಾಟಕದ ಯಾವುದು ಒಂದು ಕಾರ್ಖಾನೆ ಶುರು ಆಗಿಲ್ಲ. ನೀವು 100 ಕಿಲೋಮೀಟರ್ 200 ಕಿಲೋಮೀಟರ್ ಯಾಕೆ ಕಬ್ಬ ತರಾಕದೀರಿ? ಅದೇ ದರ ನಮಗೆ 25-50 ಕಿಲೋಮೀಟರ್ ಇರುವಂತ ರೈತರಿಗೆ ಕೊಟ್ರ ನೀವು ಇನ್ನ 200-300 ರೂಪಾಯಿ ಹೆಚ್ಚು ದರ ಕೊಡ್ಬೋದು. ಆದ್ರ ಮಲ್ಟಿ ಆಕ್ಟ್ ಪ್ರಕಾರದಾಗ ನೀವು ನೇಮ ತಪ್ಪು ಮಾಡಿದ್ರಿ, ಕಾಯ್ದೆಸರ್ ನಿಮಗೆ ಗುಣ ಆಗಬೇಕು. ಅದಕ್ಕಾಗಿ ಎಲ್ಲಾ ರೈತರು ಬಂದೇವ್ ನಾವು ಮನವಿ ಮಾಡ್ತೇನೆ. ಏನಪ್ಪಾ ಅಂದ್ರ ಕರ್ನಾಟಕದಾಗ ಇರುವಂತ ಸುತ್ತಮುತ್ತ ಇರುವಂತ ಎಲ್ಲಾ ರೈತರು ಈ ಕರ್ನಾಟಕದಾಗ ಬಹಳಷ್ಟು ಉಗ್ರವಾದಂತ ಹೋರಾಟ ನಡೆದಿತ್ತು. ಯಾವುದೋ ಫ್ಯಾಕ್ಟ್ರಿ ಶುರು ಇಲ್ಲ. ದಯವಿಟ್ಟು ಇವ್ರು ಖರೇಖರ ಅಂದ್ರೆ ರೈತರ ಮಕ್ಕಳಾಗಿದೆ ಅಂದ್ರ ನೀವು ರೈತರ ಮಕ್ಕಳಾಗಿರಂದ್ರ ಟ್ರ್ಯಾಕ್ಟರ್ದವ್ರು ಸುಧಾ ನೀವು ರೈತರ ಮಕ್ಕಳಾಗಿರಂದ್ರ ನೀವು ಯಾರು ಕಬ್ಬ ತುಂಬಬೇಡ್ರಿ, ಯಾರು ಕಬ್ಬ ಕಡಿಬೇಡ್ರಿ. ಇದು ರೈತರಿಗೆ ಅನ್ಯಾಯ ಐತಿ. ಯಾರು ಹಂಗೆ ಮಾಡ್ರ ಏನಾಗ್ತಿದೆ ಅದು ಅನಾಹುತದ ಜವಾಬ್ದಾರಿ ನೀವಿದ್ದೀರಿ. ನಾವು ಸ್ವಾಭಿಮಾನಿ ರೈತ ಸಂಘಟನೆ ಆಗಲಿ, ಕರ್ನಾಟಕ ರಾಜ್ಯ ರೈತ ಸಂಘಟನೆ ಎಲ್ಲ ರೈತರು ನಾವು ಕೂಡಿ ಯಾವುದೇ ಪಕ್ಷ ಜಾತಿ ಧರ್ಮದ ಪ್ರಶ್ನೆ ಇಲ್ಲ. ಇಲ್ಲಿ ನಮ್ದು ಕಬ್ಬದ ಬೆಳೆ ಪ್ರಶ್ನೆ ಐತಿ, ಯಾವುದೂ ಸಂಬಂಧ ಇಲ್ಲ. ನಾವ್ರೆಲ್ಲ ಬಿಟ್ಟು ಜಾತಿ ಧರ್ಮ ಪಕ್ಷ ಬಿಟ್ಟು ಹೋರಾಟ ಮಾಡಾಕಿದೀವಿ. ನಮ್ಗೆ ನ್ಯಾಯಯುತವಾದಂಥ ಬೆಲೆ ಸಿಗಾಗಬೇಕು, ಅದಕ್ಕಾಗಿ ಹೋರಾಟ ಐತಿ. ಎಲ್ಲ ರೈತರು ಇದ್ರಾಗ ಯಾರು ಪಕ್ಷ ಬೀಸ್ ತಗೋಬೇಡ್ರಿ. ನಿಮ್ಗೆ 100 ಟನ್ ಹೋಯ್ತಂದ್ರೆ ನಿಮ್ಗೆ ಯಾವ ಲೀಡರ್ ತಂದು ನಿಮ್ಗೆ 10,000-20,000 ಯಾವ ಮುಸ್ಲಿಮಾಗ ಕೊಡಾವಿಲ್ಲ. ಅದ್ರಲ್ಲಿ ಲಕ್ಷ ಹಿಡ್ಕೋರಿ. ನಮ್ದು ಕಬ್ಬ ನಾವರೇ ಬೆಳಿಬೇಕು, ನಮ್ಮ ಮಕ್ಕಳು ನಾವರೇ ಬೆಳೆಸಬೇಕು. ನಮ್ಮ ಕುಟುಂಬ ಸದನ ಆಗಬೇಕಾದ್ರೆ ದುಡ್ಡು ಬೇಕು. ಅವ್ರು ಬಿ ದುಡ್ಡು ಸಲುವಾಗಿ ಮಾಡ್ತಿದಾರೆ. ನಾವು ಬೆಳೆದಿನ ಬೆಳೆ ಕಬ್ಬು ಅದು ಬೆಳಿಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲರೂ ಸ್ವಚ್ಛವಂತಿಂದ ಪ್ರಾಮಾಣಿಕದಿಂದ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಎಲ್ಲರೂ ಕೂಡಿ ಹೋರಾಟ ಯಶಸ್ವಿ ಮಾಡೋಣ. ಮತ್ತು ಈ ವರ್ಷ ಕಬ್ಬಿನ ಬೆಲೆ ನಮ್ಮ ರಾಜೀವ್ ಶೆಟ್ಟಿ ಸಾಹೇಬ್ರು ಹೇಳ್ತಾ ಅಷ್ಟು ಮಟ್ಟ ತಗೋಕೆ ನಾವು ಸಿದ್ಧ ಆಗಬೇಕು. ಯಾರು ಕರ್ನಾಟಕದವ್ರು ನಸ್ನಾಪುರ ಆಗಲಿ, ಅಂಕ್ಲಿ ಆಗಲಿ, ರಾಯಬಾಗ್ ಆಗಲಿ ಯಾರು ಕಬ್ಬ ಕೊಡಾಕಲಿ ರೈತರ ದಯವಿಟ್ಟು ಮನವಿ ಮಾಡ್ತೇನೆ. ಮತ್ತೊಂದು ಸಲ ಹೇಳ್ತೇನೆ ನೋಡ್ರಿ, ಭಾಳಷ್ಟು ತೀವ್ರ ಹೋರಾಟ ಐತಿ. ನಿಮ್ಮ ಕಬ್ಬ ನೀವು ಹೊಲ್ದಾಗ ಸುರಕ್ಷಿತ ಐತಿ. ಯಾರು ಕಬ್ಬ ಕೊಡಬೇಡ್ರಿ. ಮತ್ತೊಂದು ಸಲ ಹೇಳ್ತೇನೆ, ನೀವು ರೈತರ ಮಕ್ಕಳಾಗಿರ, ರೈತರು ಹುಟ್ಟಿರ ಅಲ್ಲ, ನಿಮ್ಮ ರೈತರು ತೆಗ್ದಿರ. ನಾ ಹೇಳ್ತೇನೆ, ನಿಮ್ಮ ರೈತರು ತೆಗ್ದಿರ. ನೀವು ಖರೇಖರ ರೈತರು ತೆಗದ ಅಂದ್ರೆ ಕಬ್ಬ ಕೊಡಬೇಡ್ರಿ. ಇಷ್ಟ ಐತನು ಫ್ಯಾಕ್ಟ್ರಿ ಹೇಳ್ತೇನೆ. ಮಲ್ಟಿ ಆಗ್ತ ಕೆಳಗ ಯಾರು ಕಬ್ಬ ಜಗೋದಿತ್ತಿ ನೀವು ಏರಿಯಾದ ಜಾಗ್ರಿ, ನಮ್ಗೆ ದರ ಹೆಚ್ಚು ಕೊಡ್ರಿ. ಹೊರಗಲ್ಲಿ ಹೋಗಿ ನೀವು ಉದಾಹರಣೆ ಹೇಳ್ತೇನೆ ರೀ, ಗುರ್ಲಾಪುರ ಫ್ಯಾಕ್ಟ್ರಿಗೆ ಹೋಗಿ ಇಲ್ಲಿ ಅವರು ಹೋಗಿ ನಾವು 34 ರೂಪಾಯಿ ಕೊಡ್ತೀವತ್ತು ಹೇಳಿ ಮಾಡಿ ಬಂದಾರ. 44 ರೂಪಾಯಿ ಕೊಡ್ತೀವತ್ತು ಹೇಳಿದ್ರು ನಮ್ಮ ರೈತ ಸಂಘಟನೆಯವ್ರು ಎಲ್ಲರೂ ನಿನ್ನಿದ್ರೆ ಇದು ನಮ್ಮ ದರ ಒಪ್ಪಿಗಿಲ್ಲ, ನೀವು ಕಬ್ಬ ಕೊಡಬೇಡ ಅಂತ ಹೇಳಿದ್ರು ರೈತರು ಕೊಡಂಗಿಲ್ಲ ಅಂತ ಹೇಳಿದಾರೆ. ಅದಕ್ಕಾಗಿ ನಮ್ದು ಜಗಳ ಹಚ್ಚಾಗದಾರ. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಮತ್ತು ಎಲ್ಲರೂ ಈ ಆಂದೋಲನ ಯಶಸ್ವಿ ಮಾಡಿ ನಮ್ಮ ಸ್ವಾಭಿಮಾನ ರೈತ ಸಂಘಟನೆಗೆ ನಮ್ಮ ಎಲ್ಲ ರೈತ ಕುಲ ಸುಖ ಶಾಂತಿಯಿಂದ ಬೆಳಬೇಕಾಯ್ತಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಟ ಅಂತ ಹೇಳಿ ನೇರ ಮಾತು ಬಂದಿಸ್ತೀವಿ. ಎಷ್ಟು 4-5 ದಿವಸ ರಸ್ತೆ ಮೇಲೆ ಹೋಗಿದ್ದೀರಿ, ಅನ್ನ ಊಟ ಇದ್ದ ಸಮಸ್ಯೆಯಿಂದ ಇಷ್ಟು ಸಮಸ್ಯೆ ಆಗಿದೆ. ಸರ್ಕಾರ ಏನಾಗಿತ್ತಂದ್ರೆ ರೀ ಕಾಂಗ್ರೆಸ್ ಸರ್ಕಾರ ಪಕ್ಷದಾಗಿತ್ತು. ಯಾರ್ಯಾರ MLA MP ಮಿನಿಸ್ಟರ್ ಇದಾರೆ ನೋಡ್ರಿ, ಎಲ್ಲರೂ ಸಕ್ಕರೆ ಕಾರ್ಖಾನೆ ಇದಾವೆ. ಏನಾಗಿದೆ ಅಂದ್ರೆ ರೈತರ ಭಾಳಷ್ಟು ಇದಾರೆ. ಮತ್ತು ಸಕ್ಕರೆ ಕಾರ್ಖಾನೆಯವರ ಬಟ್ಟೆ ಮ್ಯಾಗ ಎನ್ಸೋಷ್ಟಿದ್ದಾರೆ. ಅವರಲ್ಲಿ ಒಗ್ಗಟ್ಟು ಐತಿ. ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ. ಹಣನ ಅವ್ರು ಏನು ಮಾಡ್ತಿದ್ರು, ಅವ್ರು ದರ ಘೋಷಣೆ ಮಾಡಬಾರಾಗಿದ್ದಾರೆ. ಆದರೆ ಈ ಸಲ ರೈತರು ಭಾಳ ಜಾಗೃತ ಆಗಿದ್ದಾರೆ. ಸರ್ಕಾರ ಘೋಷಣೆ ಮಾಡಲಿಲ್ಲ, ಸರ್ಕಾರ ಹೇಳಿಲ್ರ, ಶಿವಾನಂದ ಪಾಟೀಲ್ ಸಕ್ಕರೆ ಮಿನಿಸ್ಟರ್ ನೀವು ನಿರ್ಣಯ ತಗೊಲಿಲ್ರ, ನಿಮ್ಮದು ಕುರ್ಚಿಯಲ್ಲಿ ನಿಲ್ಲಂಗಿಲ್ಲ. ಇದು ರೈತರ ಆಕ್ರೋಶ ಐತಿ, ಕುರ್ಚಿ ನಿಲ್ಲಂಗಿಲ್ಲ. ನಿಮ್ಮ ಕುರ್ಚಿ ಉಳಿದಿದ್ದು ಯಾರ್ಯಾರು ಮಿನಿಸ್ಟರ್ ಇದ್ದೀರಿ, ಯಾರ್ಯಾರು ಸಕ್ಕರೆ ಇದ್ದಾರೆ. ಮತ್ತೊಂದು ಹೇಳ್ತೇನೆ ರೀ, ನಾವು ರೈತರು ಹುಚ್ಚಿದೆವು. ನಾವು ಈ ಪಕ್ಷ ಆ ಪಕ್ಷ ಹೇಳ್ತೇವೆ. ಈಗ BJPದವ್ರ ಸಕ್ಕರೆ ಕಾರ್ಖಾನೆ ಐತಿ, ಕಾಂಗ್ರೆಸ್ದವ್ರ ಸಕ್ಕರೆ ಕಾರ್ಖಾನೆ ಐತಿ, JDSದವ್ರ ಸಕ್ಕರೆ ಕಾರ್ಖಾನೆ ಐತಿ. ಇವ್ರು ಎಲ್ಲರೂ ಒಂದಾಗಿದ್ದಾರೆ. ನಾವು ಯಾಕೆ ಒಂದಾಗಬಾರ್ದು? ರೈತರು ಇದ್ರ ವಿಚಾರ ಮಾಡಿರಿ. ಇದು ವಿಚಾರ ಮಾಡಿ ನಾವು ಎಲ್ಲರೂ ಹೋರಾಡಬೇಕು. ರೈತರಿಗೆ ಅದಕ್ಕೆ ಸಂದೇಶ ಕೊಡಾಕಿದೆವು. ನಾವು ಅರ್ವಿ ಕಬ್ಬ ಹೋಗ್ತಾಗ ಯಾವುದೋ ಪಕ್ಷ ಭಿಕ್ಷೆ ಬೇಡ, ನಾವು ಒಗ್ಗಟ್ಟಿನಿಂದ ಹೋರಾಡೋಣ. ಮತ್ತು ನಮ್ಗೆ ಯೋಗ್ಯವಾದಂಥ ಬೆಲೆ ತಗೋಣ. ರೈತರಿಗೆ ಬೆಲೆ ಕೊಡ್ಲಿಲ್ಲ. ಯಾಕಂದ್ರೆ ರೈತರ ಜೀವ ಮ್ಯಾಗ ಹೋಗಿ ಕುರ್ಚಿ ಮ್ಯಾಗ ಕುಯ್ದಿರಿ. ನೀವು ಇವತ್ತು ರೈತರ ಜೀವ ಮ್ಯಾಗ ಹೋಗಿ ಕುರ್ಚಿ ಮ್ಯಾಗ ಕುಯ್ದಿರಿ. ನೀವು ಯಾರ್ಯಾರು ಮಿನಿಸ್ಟರ್ ಇದ್ದೀರಿ, ಯಾರ್ಯಾರು ನೀವು ಜರ ಯೋಗ್ಯವಾದಂಥ ದರ ಮಾಡಲಿಲ್ಲ, ನಿಮ್ಮ ಕುರ್ಚಿ ಖಾಲಿ ಆಗೋದು 100%. ಇದು ಗ್ಯಾರಂಟಿ. ರೈತರಿಗೆ ಶಾಪ್ ಐತಿ ಲಕ್ಷ ಇಟ್ಟು ಅಗದಿ ಒಂದು ಕಳ್ಕಳ್ಳಿ ಎಲ್ಲರಿಗೂ ವಿನಂತಿ. ಈಗ ಸರ್ವಸಾಧಾರಣ 1,000 ಮಂದಿ ರೈತರು ಇಲ್ಲಿ ಕೂಡ್ಯಾರ. 1000 ಮಂದಿ ರೈತರು ಕೂಡ್ಯಾರ. ಈಗ ಯಾಕೆ ಕೂಡಿರಿ? ನಿಮಗೆ ಕುಂಡಿಗೆ ಬಿಸಿ ಹತ್ತಿತ್ತು, ಈಗ ಹಣನ ಕೂಡಿರಿ. ಆದ್ರೆ ನೀವು ಎಲ್ಲರಿಗೆ ಕಾಲ ಬಿದ್ದವನ್ನು ಬೇಡ್ಕೂತಿ ಅನ್ನಕ್ಕೆ ಯಾರೂ ತಗೋಬೇಡ್ರಿ. ನಿಮ್ಮ ಕಬ್ಬೆಲ್ಲ ಅಡ್ಯಾಗ ನಿಲ್ಲಲ್ಲ. ಯಾಕಂದ್ರೆ ಎಲ್ಲರೂ 5,000ದಿಂದ 17,000 18,000 ಕೃಷಿ ಮಾಡ್ತಾರೆ. ಚಾಲು ಆದರೆ 70 ದಿನ ಬಿ ಫ್ಯಾಕ್ಟ್ರಿ ನಡೆಯಲ್ಲ. ನಿಮ್ಮ ಕಬ್ಬು ಯಾರು ಅಡಿವಾಗ ನಿಲ್ಲಲ್ಲ. ನೀವು ಹಚ್ಕೊಂಡು ಕಡ್ಬಡಿ ಮಾಡಬೇಡ್ರಿ ಯಾರು. ನಿಮ್ಗೊಂದು ಅಗದಿ ಕಳ್ಕಳಿ ಐತಿ. ಇನ್ನ ಒಂದು ಜನ ತಟ್ಟು ಹೇಳಿರಿ. ಯಾಕಂದ್ರೆ ನಾವೇನ ರಾಷ್ಟ್ರ ಭಾವ ಬೇಡಿದಾರೆ ಸಾಹೇಬ್ರು 3750 ರೂಪಾಯಿ ಕರೆಕ್ಟಾಗಿ ಹೊಂತಿತ್ತು. ಏನಪ್ಪ ಅವ್ರು ಕಿಶಾನು ಕೊಡ್ಕತ್ತಿಲ್ಲ, ಏನು ಅವ್ರ ಮನ್ಯಾನು ಕೊಡ್ಕತ್ತಿಲ್ಲ. ಇದು ನಮ್ದು ಕರೆಕ್ಟ್ ಹಿಶೇಬ್ ಮಾಡಿ ಬಿಡಿತಿ. ಇಷ್ಟು ಕರೆಕ್ಟ್ ಬರಕಬೇಕು. ಇದು ನಿಮಗೊಂದು ವಿಷಯ ಹೇಳ್ತೇನೆ ರೀ. ಇದು ಕಬ್ಬು ಬರ್ಕೈತಿ. ಇದು ಮೊದಲು ಮಾಲಿಂಗ್ಪುರದಿಂದ ಬರ್ಕೈತಿ. ಇದು ಎಷ್ಟ 100-150 ಕಿಲೋಮೀಟರ್ದಿಂದ ಬರ್ಕೈತಿ.
ಇತ್ತು ರಿಕವರಿ ಅಷ್ಟ 9-10 ರಿಕವರಿ 9-10 ರಿಕವರಿಗೆ ಅಲ್ಲಿ ಏನು ಕರ್ನಾಟಕದಾಗ ಆಂದೋಲನ ನಡೆದಿತ್ಲ ಅಲ್ಲಿ ನಾವು ಹೋಗ್ಕಂದ್ರೆ ಮುಂದೆ ಜವಾರ್ದವ್ರು ಹೋಗಿ ಬಂದಿರು ಏನಂದ್ರು ನಾವು 3400 ಕೊಡ್ತೇವು ನಿಮ್ಮ ಕಬ್ಬ ಒಯ್ತೇವು ಅಂದ ಅವ್ರ ಹಾರ ಹಾಕೊಂಡ ಅವ್ರಿಗೆ ಸತ್ಕಾರ ಮಾಡ್ಕೊಂಡು ಬೈದಾರ ಬರೀಪ್ಪ ನಿಮ್ದು ಏನು ಅಡ್ಸಂಗಿಲ್ಲ ನೀವು ಕಬ್ಬ ತಾರೆ ಅಲ್ಲಿಂದ ಖರೆ ನಿಮ್ಗೆ ಅಲ್ಲಿಂದ 150 ಕಿಲೋಮೀಟರ್ ಮೇಲಿಂದ 9-10 ರಿಕವರಿ ಕಬ್ಬ 3400 ಪರವಡಿಸ್ತೈತಿ ಅಂದಬಾಕ ನಮ್ಮದಲ್ಲಿ 12 ರಿಕವರಿ 25 ಕಿಲೋಮೀಟರ್ದಾಗ ನಿಮ್ಮದು 3750 ರೂಪಾಯಿ ಯಾಕೆ ಪರವಡಿಸ್ವತ್ತಪ್ಪ ಇದು ನಮ್ಮದು ಬೇಡಿಕೆ ಯೋಗ್ಯ ಐತಿ ಇಟ್ಟು ದರ ಕೊಟ್ಟಾಲ್ಸೇ ನಾವು ಏನು ಬಿಡವ್ರಿ ನಿಮ್ಮನ್ನ ನೀವು ಚಾಲೂ ಮಾಡೋದಿಲ್ಲ ಬಲೆ ಕಬ್ಬನ ಮಾಡಿವಾಗ ನಿಲ್ಲಿ ಬಲೆ ನೀವು ಫ್ಯಾಕ್ಟ್ರಿ ಅಲ್ಲೇ ನಿಮ್ಮ ಮನ್ಯಾಗ ನಿಲ್ರಿ ನಾವು ನಮ್ದಿಲ್ಲ ಯಾನು ಈಗ ಹೊಳಿ ಬಂದು ಹೋಯ್ತು ನುಸ್ಕಾನ್ ಆಯ್ತು ಎಷ್ಟೋ ಇದ್ರಲ್ಲೇ ನಮ್ದು ನುಸ್ಕಾನ್ ಆಯ್ತು ಈ ವರ್ಷ ನಾವು ನುಸ್ಕಾನ್ ಆಯ್ತು ಅಂತ ತಿಳ್ಕೊಂಡು ಖರೆ ಒಬ್ಬ ರೈತರು ಖರೋಖರ ನೀವು ರೈತರು ಒಟ್ಟಿಗೆ ಹುಟ್ಟಿರಿ ಅಂದ್ರೆ ಕಬ್ಬಿ ಗಡಬಡಿ ಮಾಡಬೇಡಿ ನಾವು ಹೇಳಸೆ ಕಬ್ಬ ಕೊಡ್ಬೇಡ್ರಿ ನಿಮ್ಮದು ಕಲ್ಯಾಣ ಆಗೋದೇ ನೀವು ತರಾಣಿ ಶೇತಕರಿ ಇವತ್ತು ನೀವು ಗಾಡಿ ಹಿಡ್ದಿರಿ ಯಾವ ಕಾರ್ಖಾನೆದ ಗಾಡಿ ಇದ್ದೀರಿ ಈಗ ನೋಡ್ರಿ ಗೋರ್ಪಡೆ ಜವಾರ್ ಸಂತಾಜಿ ಗೋರ್ಪಡೆ ಜವಾರ್ ಬಿದರಿ ಹಮೀದ್ವಾಡ ಕಾಗಲ್ ದಾಲ್ಮಿಯಾಗ ಮಾರಾಟ ಹೊಡಿದಾರ ಇವ್ರಿಗೆ ಅಲ್ಲಿ ಏನಾಗಿತ್ರಿ 3400 ಅಂದ್ ಹೇಳಿ ಅವ್ರಿಗೆ ಹಾರ ಹಾಕೊಂಡು ಸತ್ಕಾರ ಮಾಡ್ಕೊಂಡು ಬರ್ರಿ ಜಗಲಿ ಅವ್ರಿಗೆ ಅಲ್ಲಿಂದ ಅಷ್ಟೇ ಜಗಲಿ ಖರೀ 150 ಕಿಲೋಮೀಟರ್ ನಿಮ್ಮ ದರ ಜಾಹೀರಾಗುತ್ತಾಗ ಇವು ಗಾಡಿ ಇಲ್ಲೇ ನಿಲ್ಲೋ ಏನು ಹೇಳಿ ಕಳ್ಸೋರು ನೀವು ಇಲ್ಲೇ ನಿಲ್ಲೋ ಅಳಿಗಾಡ್ಸೋರಿಲ್ಲ ಬಿಡೋರಿಲ್ಲ ಇಲ್ಲಿ ಅವ್ರದ ಡ್ರೈವರ್ ಹೋದಪ್ಪ ಇಲ್ಲಿ ಶಮ್ನೋಡಿ ಬೆಟ್ಕಾದವ್ರ ನಾವು ಬರ್ತೀವಿ ಅವ್ರ ಊಟದಲ್ಲಿ ವ್ಯವಸ್ಥೆ ಮಾಡ್ರಿ ಮತ್ತೆ ಗಾಡಿಗೆ ಯಾರು हवा बिडोदा तोडती ನೀವು हवा बिडणार आज शमनोडी या पंचकृषीतून सर्व शेतकऱ्यांनी आज ऊसाचे वाहन अडवल्यात पहिल्यांदा त्यांना आमचे नेते आदरणीय राजू शेट्टी साहेब व स्वाभिमानी शेतकऱ्यांच्या सर्व कार्यकर्त्यांनी त्यांना धन्यवाद त्यांचं सहर्ष स्वागत करतो तसेच आमचे नेते आदरणीय राजू शेट्टी साहेब यावर्षी पहिली उचल 2025-26 ती 3751ची मागणी केलेली आहे हे मिळाल्याशिवाय आम्ही एकही कांडी कारखान्याला जाऊ देणार नाही तसेच गेल्या वर्षीची दुसरा हप्ता 200 रुपये मिळालाच पाहिजे म्हणून हे आम्ही आंदोलन केलेलं आहे आणि हे ऊस जवळजवळ 100 ते 150 किलोमीटर अंतरावरून यायला लागले आहे म्हणून मी सर्व कारखानदारांना एकच विचारू शकतो की आमचे नेते आदरणीय राजू शेट्टी साहेब रास्त भाव मागितलेला आहे कारण आता तुम्ही स्वतःहून 3400 डिक्लेअर केला आहे आमचे नेते 3751 रुपये मागितल्यात जरा वाहतुकीचं जरा तुलना केलं तरी 25 किलोमीटरचं अंतरवाल्यानी तुम्ही 25 ते 100 किलोमीटरचं वाहतूक जवळ 300 ते 400 रुपये होते ते एक्स्ट्रा या भागातील शेतकऱ्यांना दिलं तर इतकंच ऊस तुम्हाला येते म्हणून तुम्ही 3751 रुपये दर डिक्लेअर करूनच कारखाने चालू करायला पाहिजे तोपर्यंत आम्ही कारखाना चालू करायला देणार नाही आणि इथून पुढं जरा असं काय तर तुम्ही आगाऊपणा केला तर होणारं नुकसानीच कारखानदार व ट्रॅक्टर मालक व स्वतः शेतकरी जबाबदार राहतील आणि स्वाभिमानी शेतकऱ्यांना जबाबदार राहणार नाही धन्यवाद ಪಂಚ್ ನ್ಯೂಸ್ಗಾಗಿ ಬೇಡ್ಕಿಹಾಳದಿಂದ ಕೃಷ್ಣ ಅರ್ಗೆ.